ಈ ಹ್ಯಾಂಡ್ ಹಾಕೊಂಡಿದ್ರಿಂದ ನಾವು ನಮ್ಮ ಕೆಲಸ ನಾವು ಮಾಡ್ಕೋಬಹುದು. ಇದರಿಂದ ಮುಂದೆ ಏನಾದ್ರು ಉಪಯೋಗ ಬರ್ಬೋದು. ನಾವು ಚಿತ್ತೂರು ಡಿಸ್ಟಿಕ್ ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ಬಂದಿದ್ದೀವಿ. ಮಣಿಪಾಲದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಉಚಿತ ಪ್ರೇಮದ ಕೈಗಳು ಬ್ಯಾಟರಿ ಚಾಲಿತ ಕೈ ಜೋಡಣಾ ಶಿಬಿರ ಜನವರಿ 4 ಮತ್ತು 5ರಂದು ನಡೆಯಿತು. ಮಣಿಪಾಲದ ರೋಟರಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನಂತನಗರ ಇಲ್ಲಿ ನಡೆದ ಈ ಶಿಬಿರದಲ್ಲಿ ಅಪಘಾತ ಸೇರಿದಂತೆ ಇನ್ನಿತರೆ ಕಾರಣಗಳಿಂದ ತಮ್ಮ ಅತ್ಯಮೂಲ್ಯವಾದ ಕೈಗಳನ್ನು ಕಳೆದುಕೊಂಡವರಿಗೆ ಈ ಬ್ಯಾಟರಿ ಚಾಲಿತ ಕೈಗಳನ್ನು ಜೋಡಣೆ ಮಾಡಲಾಯಿತು. ಎರಡು 2015ರಲ್ಲಿ ನಾವೊಂದು ಸಣ್ಣ ಮಟ್ಟದಲ್ಲಿ ಒಂದು ಆರ್ಟಿಫಿಷಿಯಲ್ ಲೆಗ್ ಕ್ಯಾಂಪ್ ಜೈಪುರ್ ಫುಟ್ನವರ ಸಹಯೋಗದೊಂದಿಗೆ ಇಲ್ಲಿ ಮಾಡಿದೆವು. ಆಗ ನಮಗೆ ಇಲ್ಲಿ ಬಂದ ಈ ಹಳ್ಳಿಯಿಂದ ಬಂದ ಕಾಲಿಲ್ಲದವರನ್ನು ನೋಡಿ, ನಮಗೆ ಅವರ ಪರಿಸ್ಥಿತಿಯನ್ನು ನೋಡಿ, ಅವರ ಒಂದು ಮನಸ್ಸಿನಲ್ಲಿದ್ದ ಆತಂಕವನ್ನು ನೋಡಿ, ಮತ್ತೆ ಅವರು ಆ ಫಿಟ್ಮೆಂಟ್ ಆದ ನಂತರ ಅವರಲ್ಲಿ ಆದ ಬದಲಾವಣೆ, ಅವರಲ್ಲಿ ಮುಖದಲ್ಲಿ ಬಂದ ಸಂತೋಷವನ್ನು ನೋಡಿ ಇಂಥ ಈ ಪ್ರಸ್ಥೆಟಿಕ್ ಕ್ಯಾಂಪ್ ಅಂಗಾಂಗ ಜೋಡಣೆ ಕ್ಯಾಂಪ್ ಅನ್ನು ಆಗಾಗ ಮಾಡಬೇಕು ಅಂತ ಹೇಳುವಂತ ನಮಗೆ ಮನಸ್ಸಿನಲ್ಲೇ ಆಯ್ತು. ಆ ನಂತರ 2020ರಲ್ಲಿ ನಾವು ರೋಟರಿ ಕ್ಲಬ್ ಪೂನಾ ಡೌನ್ ಟೌನ್ ಇಲ್ಲಿ ಅವರು ನಮ್ಮ ಪೂನಾ ಡೌನ್ ಟೌನ್ ಅವರು ಗೌತಮ್ ಅದ್ನಾನಿ ಅವರಿದ್ದಾರೆ. ಅವರ ಕ್ಲಬ್ ಅನ್ನು ನಾವು ಸಂಪರ್ಕಿಸಿದಾಗ ಅವರು LN4 ಅಂತಂದ್ರೆ ಅಮೆರಿಕದ ತಂತ್ರಜ್ಞಾನದಲ್ಲಿ ತಯಾರಾದಂತ LN4 ಫಂಕ್ಷನಲ್ ಹ್ಯಾಂಡ್, ಅದನ್ನು ನಾವು ಮಾಡುವ ಅಂತ ಹೇಳಿ ಅವ್ರ ಹತ್ರ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿ ಬಂದು 2020ರಲ್ಲಿ ನಾವು ನಮ್ಮ ಮಣಿಪಾಲ KMC ಅವರ ಕ್ಯಾಂಪಸ್ ಅಲ್ಲಿ ಒಂದು 300 ಜನರಿಗೆ ಈ ಕೃತಕ ಕೈ ಜೋಡಣೆಯನ್ನು ಮಾಡಿದೆವು. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಮಾತ್ರವಲ್ಲದೆ ನೈಬರಿಂಗ್ ರಾಜ್ಯದಿಂದಲೂ ಕೂಡ ಒಂದು 350 ಮಂದಿ ಬಂದು ಈ ಕೃತಕ ಕೈ ಜೋಡಣೆಯನ್ನು ಮಾಡಿಕೊಂಡ್ರು. ಇದು ಬಹಳ ಒಂದು ಜನರಿಗೆ ಉಪಯುಕ್ತವಾದ ಮತ್ತು ಕೈಕಾಲಿಲ್ಲದವರಿಗೆ ಬಹಳ ಒಂದು ಅವರಿಗೆ ಸಹಾಯಕ ಆಗುವಂತ ಒಂದು ಯೋಜನೆ ಅಂತ ಹೇಳ್ಕೊಂಡು ಇದನ್ನು ಮುಂದುವರಿಸಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿಕೊಂಡು ನೆಕ್ಸ್ಟ್ ಇಯರ್ ನಾವು ಭಗವಾನ್ ವಿಕಲಾಂಗ ಮಹಾವೀರ ಸಮಿತಿ ಅಂತ ಅವರ ಸಹಯೋಗದೊಂದಿಗೆ ಕೃತಕ ಕಾಲು ಜೋಡಣೆಯನ್ನು ಒಂದು 350 ಮಂದಿಗೆ ಇದೇ ರೋಟರಿ ಹಾಲಲ್ಲಿ ನಾವು 2022ರಲ್ಲಿ ಮಾಡಿದ್ದೆವು. ಆನಂತರ ನಮ್ಮ ರೋಟರಿ ಕ್ಲಬ್ ಪೂನಾ ಡೌನ್ ಟೌನ್ ಸಂಪರ್ಕಿಸಿದಾಗ ಇನ್ನೊಂದು ಹೊಸ ರೀತಿಯ ಕೃತಕ ಕೈ ಜೋಡಣೆ ನಾವು ಇಲ್ಲಿ ಸಂಶೋಧನೆ ಇನಾಲಿ ಫೌಂಡೇಶನ್ ಅವರು ಮಾಡಿರ್ತಾರೆ, ಅದನ್ನು ನೀವು ಕ್ಯಾಂಪ್ ಮಾಡಬಹುದು ಅಂತ ನಮ್ಮ ಹತ್ರ ಹೇಳಿದಾಗ ಅವರನ್ನು ನಾವು ಸಂಪರ್ಕಿಸಿದೆವು. ಇನಾಲಿ ಫೌಂಡೇಶನ್ ಇಂದ ಅವರನ್ನು ಕರೆಸಿಕೊಂಡು ನಾವು ಕಳೆದ ವರ್ಷ 2023ರಲ್ಲಿ ಇಂಥದ್ದೊಂದು ಕ್ಯಾಂಪ್ ಅನ್ನು ಇಲ್ಲೇ ಆಯೋಜಿಸಿದ್ದೆವು. ಅದರಲ್ಲಿ ಸುಮಾರು 220 ಮಂದಿಗೆ ಇದು ಫಂಕ್ಷನಲ್ ಹ್ಯಾಂಡ್, ಇದು ಬ್ಯಾಟರಿ ಆಪರೇಟೆಡ್ ಫಂಕ್ಷನಲ್ ಹ್ಯಾಂಡ್, ಇದನ್ನು ನಾವು 2022ರಲ್ಲಿ ಇಲ್ಲಿ ಸುಮಾರು 2023ರಲ್ಲಿ ಸುಮಾರು 220 ಮಂದಿಗೆ ಕೈ ಜೋಡಣೆ ಇಲ್ಲಿ ಮಾಡಿಸಿದ್ದೆವು. ಅದರಲ್ಲಿ ಒಂದು 30 ಮಂದಿಗೆ ಅದು ಅವರಿಗೆ ಅವತ್ತು ಜೋಡಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ಕಾಸ್ಟಿಂಗ್ ಮಾಡಬೇಕಿತ್ತು. ಅದನ್ನು ಮಾಡುವ ಅಂತ ಹೇಳಿ ಅವರು ನೆಕ್ಸ್ಟ್ ಇನ್ನು ಜೂನಲ್ಲಿ ಬರ್ತೇವೆ ಅಂತ ಹೇಳಿದ್ರು. ಆ ನಂತರ ಈಗ ಅದನ್ನು ನಾವು ಎಕ್ಸ್ಟೆಂಡೆಡ್ ಆಗಿ ಈಗ ಆ ಕ್ಯಾಂಪ್ ಅನ್ನು ಮಾಡುವಾಗ ಇನ್ನಷ್ಟು ಮಂದಿ ಹೊಸಬರನ್ನು ಸೇರಿಸಿಕೊಂಡು ಇವತ್ತು 120 ಮಂದಿಗೆ ಈ ಕೃತಕ ಕೈ ಜೋಡಣಾ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇದನ್ನು ಫಿಟ್ಮೆಂಟ್ ಮಾಡಿದ್ರೆ ಅವರಿಗೆ ತಮ್ಮ ದೈನಂದಿನ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ, ಮಾತ್ರ ಅಲ್ಲ ಇವತ್ತು ಮೋಟರ್ ಸೈಕಲ್ ಅನ್ನು ಕೂಡ ಬಿಡುವಂತ ಕ್ಷಮತೆಯು ಅವರಲ್ಲಿ ಬರ್ತದೆ. ಇಂಥ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ರಿಜಿಸ್ಟ್ರೇಷನ್ ಆದ ಮೇಲೆ ಅವರು ಇಲ್ಲಿ ಬರ್ತಾರೆ. ಇವರು ಪ್ರಾಸ್ತೋಟಿಸ್ಟ್ ಮತ್ತೆ ಆರ್ಥೋಟಿಸ್ಟ್ ಅಂತ ಅವರ ಕೆಲಸ ಅಂದ್ರೆ ಈ ಕೈ ನಾವು ಇರುವುದು
ಅದು 4 ಇಂಚಸ್ ಮತ್ತೆ 7 ಇಂಚಸ್ ಒಳಗೆ ಇರಬೇಕು ಆ ಸ್ಟಂಪ್, ಗೊತ್ತಾಯ್ತಲ್ಲ. ಅದೆಲ್ಲ ಎಕ್ಸಾಮಿನ್ ಮಾಡಿ ಆ ಕೈ ಸರಿ ಆಗ್ತದಾ ಇಲ್ವಾ ಅಂತ ಅವರು ಹೇಳ್ತಾರೆ. ಇವರು ಶುಭಮ್ ಅಂತ, ಇವರು ಇನಾಲಿ ಫೌಂಡೇಶನ್ ಇಂದ ಬಂದಿದ್ದಾರೆ. ಅವರು ಇದೆಲ್ಲ ಫಿಲ್ ಮಾಡಿ ಮತ್ತೆ ನೆಕ್ಸ್ಟ್ ಇಲ್ಲಿ ಫಿಟ್ಮೆಂಟಿಗೆ ಹೋಗೋದು. ಇದು ಮೊದಲ ಎಕ್ಸಾಮಿನೇಷನ್, ಮತ್ತೆ ಫಿಟ್ಮೆಂಟಿಗೆ ಹೋಗೋದು. ಫಿಟ್ಮೆಂಟ್ ಅಲ್ಲಿ ಅವರು ಬೇರೆ ಬೇರೆ ಸೈಜ್ ಅಲ್ಲಿ ಕೈ ಕೊಡ್ತಾರೆ. ಎಷ್ಟು ಸೈಜ್ ಬೇಕಂತ ನೋಡಿ ಅದಕ್ಕೇನಾದ್ರೂ ಡಿಫ್ರೆನ್ಸ್ ಏನಾದ್ರು ಇದ್ರೆ ಅದನ್ನು ಚೇಂಜ್ ಮಾಡಿ ಸ್ವಲ್ಪ ಫಿಟ್ಮೆಂಟ್ ಎಲ್ಲ ಮಾಡಿ. ಕೈ ಹೀಗೆ ಇರ್ತದೆ, ಅದಕ್ಕೆ ಒಂದು ಸ್ವಿಚ್ ಉಂಟು. ಇದು ಆನ್ ಆಫ್, ಬ್ಯಾಟ್ರಿ ಆನ್ ಆಫ್, ಬ್ಯಾಟ್ರಿ ಇದರ ಒಳಗೆ ಉಂಟು. ಅದನ್ನು ಆನ್ ಮಾಡೋದು, ಕ್ಲೋಸ್ ಮಾಡೋದು, ಇದು ಓಪನ್ ಮಾಡೋದು. ಓಪನ್ ಕ್ಲೋಸ್, ಈ 2 ಮೂವ್ಮೆಂಟ್ ಆಗ್ತದೆ ಅಷ್ಟೇ. ಇದು ಬ್ಯಾಟ್ರಿ ಆಪ್ರೇಟ್, ಅದಕ್ಕೆ ನೀರು ತಾಗಬಾರ್ದು, ಸೆಕೆ ತಾಗಬಾರ್ದು. ಅವ್ರ ಎಕ್ಸಾಮಿನ್ ಮಾಡಿ ಆಯ್ತು. ಅದು ಇದು ಲೆಂತ್ ಒಂದು ಕರೆಕ್ಟ್ ಲೆಂತ್ ಇರ್ಬೇಕು. ತುಂಬಾ ಗಿಡ್ಡ ಇದ್ರೆ ಆಗುದಿಲ್ಲ, ತುಂಬಾ ಉದ್ದ ಇದ್ರೆ ಸಹ ಆಗುದಿಲ್ಲ. ಇದರ ಹೆಸರು ಇನಾಲಿ ಲಿಮ್ ಅಂತ, ಬ್ಯಾಟ್ರಿ ಆಪರೇಟೆಡ್. ಇದು ನಮ್ಮ ನ್ಯೂ ಸಿಟಿ ಹಾಸ್ಪಿಟಲ್ ಅವರ ನರ್ಸಿಂಗ್ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ವಾಲಂಟಿಯರ್ಸ್ ಆಗಿ. ಅವರು ಒಂದು 15 ಜನ ನ್ಯೂ ಸಿಟಿ ಹಾಸ್ಪಿಟಲ್ ಇಂದ ಬಂದಿದ್ದಾರೆ. ಇನಾಲಿ ಫೌಂಡೇಶನ್ ಇಂದ ಒಂದು 8 ಜನ ಬಂದಿದ್ದಾರೆ. ಇದು ನಮ್ಮ ಸೆಲ್ ಫೋನ್ ಬ್ಯಾಟ್ರಿ ಹಾಗೆ, ಅದನ್ನು ಯೂಸ್ ಮಾಡಿದ ಮೇಲೆ ಚಾರ್ಜ್ ಮಾಡಬೇಕು, ಪುನಃ ಹಾಕ್ಬೇಕು. ಅಲ್ಲಿಂದ ಫಿಟ್ ಆದ ಮೇಲೆ ಇಲ್ಲಿ ಬಂದು ಅವರು ಕಳಿಸಿ ಕೊಡ್ತಾರೆ. ಇದು ಟ್ರೈನಿಂಗ್ ಅಂತ ಬರ್ದುಂಟಲ್ಲ, ಅಲ್ಲಿ ಟ್ರೈನಿಂಗ್ ಅಂತ ಹೇಗೆ ಯೂಸ್ ಮಾಡಬೇಕು, ಹೇಗೆ ಜಾಗ್ರತೆ ಮಾಡ್ಬೇಕು ಆ ಕೈಯನ್ನು. ಇವರು ಹಸನ್ ಭಾಯ್ ಅಂತ, ಅವರು ಪುಣೆ ಡೌನ್ ಟೌನ್ ಇಂದ ಮತ್ತೆ ಇನಾಲಿ ಅವರ ಒಟ್ಟಿಗೆ ಬರ್ತಾರೆ. ಅವರದೇ ಕೈ, ಅವರೊಂದು ಪ್ರೋತ್ಸಾಹ ಕೊಡ್ತಾರೆ. ಅವರದೇ ಕೈ ಯೂಸ್ ಮಾಡಿ ಸುಮಾರು ಕೆಲಸ ಮಾಡ್ತಾ ಇದ್ದಾರೆ ಅವರು. ಅದರಲ್ಲಿ ಯಾವಾಗ್ಲೂ ಅವರದ್ದು ಸೆಲ್ಫ್ ಎಸ್ಟೀಮ್ ಎಲ್ಲ ಸ್ವಲ್ಪ ಕಮ್ಮಿ ಇರ್ತದಲ್ಲ, ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋದು, ಹೇಗೆ ಯೂಸ್ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಡಾಕ್ಟರ್ ಪದ್ಮಾರಾವ್ ಅವರು, ಡಾಕ್ಟರ್ ಶುಭಗೀತಾ, ಸುಶೀಲ್ ಅವರು. ಅಲ್ಲಿಂದ ಆದ ಮೇಲೆ ಅವನು ಇಲ್ಲಿ ಬರ್ತಾರೆ. ಇಲ್ಲಿ ಬಂದ ಮೇಲೆ ಇವರು ಹುಡುಗಿಯರು ಎಕ್ಸರ್ಸೈಸ್ ಕಳಿಸ್ತಾರೆ. ಯಾಕಂದ್ರೆ ಏನಾದ್ರು ಕೆಲಸ ಮಾಡಿ ಇದು ಕೈ ಹೊಡೆದ ಮೇಲೆ ಈ ಮಸಲ್ ಎಲ್ಲ ಸ್ವಲ್ಪ ವೀಕ್ ಆಗ್ತದೆ, ಯಾಕಂದ್ರೆ ಯೂಸ್ ಮಾಡದೇ ಇರೋದು. ಆ ಮಸಲ್ ಅನ್ನು ಸರಿ ಗಟ್ಟಿ ಮಾಡಿದ್ರೆ ಪ್ರಾಸೆಸಸ್ ಅನ್ನು ಸಹ ಸರಿ ಯೂಸ್ ಮಾಡ್ಬೋದು. ಅದಕ್ಕೆ ಗಟ್ಟಿ ಮಾಡ್ಲಿಕ್ಕೆ ಹೇಗೆ ಅಂತ ಕೆಲಸ ಅವರು ಹೇಳಿಕೊಡ್ತಾರೆ. ಅವರೆಲ್ಲ ನ್ಯೂ ಸಿಟಿ ಹಾಸ್ಪಿಟಲ್ ಅವರ ಸಿಸ್ಟರ್ಸ್. ಬೈಕ್ ಎಲ್ಲ ಓಡಿಸ್ಬೋದು, ಗೊತ್ತಾಯ್ತಲ್ಲ. ಅವರಿಗೆ ಹೆಚ್ಚು ಯೂಸ್ ಬರೋದು ಬೈಕ್ ಇದ್ರೆ ಒಂದು ಮೊಬಿಲಿಟಿ ಬಂತಲ್ಲ, ಮೊಬಿಲಿಟಿ ಬರೋ ಕೆಲಸ ಮಾಡ್ಬೋದು. DDRC ಇಂದ ಬಂದಿದ್ದಾರೆ ಅವರು. ಈ ಸ್ಕೀಮ್ಸ್ ಗವರ್ಮೆಂಟ್ ಸುಮಾರು ಸ್ಕೀಮ್ಸ್ ಉಂಟು ನಮ್ಮ ಅಂಗವೈಕಲ್ಯದವರಿಗೆ ಕೊಡ್ಲಿಕ್ಕೆ. ಅದನ್ನೆಲ್ಲ ಹೇಳಿಕೊಡ್ತಾರೆ. ಹೇಗೆ ಈಗ ಒಂದು ಕಾರ್ಡ್ ಮಾಡ್ಬೇಕು, ಅಂಗವೈಕಲ್ಯಕ್ಕೆ ಏನಾದ್ರೂ ಬೆನಿಫಿಟ್ ಸಿಗ್ಬೇಕಾದ್ರೆ ಅದೊಂದು ಕಾರ್ಡ್ ಒಂದು ಮಾಡ್ಲಿಕ್ಕೆ ಉಂಟು. ಅದನ್ನೆಲ್ಲ ಅವರು ಹೇಳಿಕೊಡ್ತಾ ಇದ್ದಾರೆ. ಒಂದು ಬ್ರೋಷರ್ ಉಂಟು, ಅದರಲ್ಲಿ ಎಲ್ಲ ಇನ್ಫಾರ್ಮೇಶನ್, ಏನಾದ್ರೂ ಹಾಳಾದ್ರೆ ಅವರಿಗೆ ಫೋನ್ ಮಾಡ್ಲಿಕ್ಕೆ ನಂಬರ್ ಎಲ್ಲ ಉಂಟು, ಅದನ್ನು ಕೊಡ್ತಾರೆ. ಇದೆಲ್ಲ ಒಬ್ಬೊಬ್ರು ರೊಟೇರಿಯನ್ಸ್ ಕೊಟ್ಟದ್ದು ಇದರಲ್ಲಿ ಹಾಕಿದ್ದು. ಒಂದು ವಾಟರ್ ಬಾಟಲ್. ನನ್ನ ಹೆಸರು ದೀಪಕ್. ನಾನು ಬೆಳಗಾವಿಯಿಂದ ಬಂದಿದ್ದೇನೆ. ನನಗೆ ಕೈ ಕೊಡ್ತಾರಂತ ಹೇಳಿ ನೋಡ್ರಿದವರು ಹೇಳಿದರು. ಅದ್ರ ಸಲಾಗಿ ಇಲ್ಲಿ ಬಂದು ಕೈ ಅನ್ಕೊಂಡು ಈ ಕೈ ಹಾಕೊಂಡು ಮೇಲೆ ಸ್ವಲ್ಪ ಆರಾಮ ಅನಿಸಿದೆ, ಮತ್ತು ಜರ ಚೆನ್ನಾಗಿ ಅನಿಸ್ತದೆ. ನನ್ನ ಕೈಯನ್ನು ಆಕ್ಸಿಡೆಂಟ್ ಆಗಿತ್ತು, ಮತ್ತು ಇವರ ನ್ಯೂಟ್ರಿದವರು ಒಂದು ಕೈಯನ್ನು ಕೊಟ್ಟು ಜರ ಚೆನ್ನಾಗಿ ಮಾಡಿಸಿದ್ದಾರೆ. ಕೈ ಯಾರೋ ವ್ಯಾಯಾಮ ಮಾಡಿಸಿ ಜರ ಚೆನ್ನಾಗಿದೆ. ಇದರಿಂದ ಮುಂದೆ ಏನಾರು ಉಪಯೋಗ ಬರ್ಬೋದು. ಮತ್ತು ಈ ಕ್ಯಾಂಪು ಸಾವಿರಾರು ಜನಕ್ಕೆ ಒಳ್ಳೆ ಸೌಕರ್ಯವಾಗಿದೆ. ಈ ಕ್ಯಾಂಪು ಬಗ್ಗೆ ನಾನು ಒಂದು ಮುಖ್ಯ ವಿಷಯ ಹೇಳ್ಬೇಕು. ಏನಂದ್ರೆ, ಈ ಕಡೆ ನಾವು ಚಿತ್ತೂರು ಡಿಸ್ಟಿಕ್ ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ಬಂದಿದ್ದೀರಿ. ಇಲ್ಲಿ ಕ್ಯಾಂಪ್ಗೆ ಮಣಿಪಾಲ, ಉಡುಪಿಯಲ್ಲಿ ಮಣಿಪಾಲ
ಹತ್ರ ಬಂದಿದ್ದೀರಿ ಕ್ಯಾಂಪು. ಈ ಕ್ಯಾಂಪ್ ನಡೆಯೋದ್ರಿಂದ ಇದು ಹಾಕೊಂಡ್ರೆ ಗಾಡಿ ಗಿಡಿ ಓಡಿಸ್ಬೋದು, ಚೆನ್ನಾಗಿ ಸೌಲಭ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದ್ರಿಗೆ ಮುಂಚೆ ಒಂದು ಹೇಳ್ಬೇಕಂದ್ರೆ ನಮಗೆ ಒಂದು ಕರೆಂಟ್ ಶಾಕ್ನಿಂದ ಕೈ ಆಪ್ರೇಷನ್ ಮಾಡಿದ್ದಾರೆ. ಅದರಿಂದ ನಾವು ಇವಾಗ ಈ ಕ್ಯಾಂಪ್ ನೋಡಿ ಇದರಿಂದ ಗೊತ್ತಾಗಿ ಇವರು ಫೋನ್ ವಾಟ್ಸಪ್ ದ್ವಾರ ಸಾರು ಮೇಡಮ್ ಅವರು ನಮ್ಗೆ ತಿಳಿಸಿದ್ರು. ಇನ್ನೊಂದು ವಿಷಯ ಏನು ಅಂದ್ರೆ ಈ ಹ್ಯಾಂಡ್ ಹಾಕೊಂಡಿದ್ರಿಂದ ನಾವು ಯಾವ್ದನ್ನ ನಮ್ಮ ಕೆಲಸ ನಾವು ಮಾಡ್ಕೋಬಹುದು, ಗಾಡಿ ಓಡಿಸ್ಬೋದು, ಎಲ್ಲದಕ್ಕೂ ಒಬ್ರು ಸಹಾಯ ಬೇಕಾಗಿದ್ರೆ ನಾವು ಕೆಲಸ ನಾವು ಮಾಡ್ಕೋಬೇಕು ಅಂತ ಇಷ್ಟು ಸಹಾಯ ಮಾಡಿದವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ.